ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ಶಬರಿಮಲೆ ವಾಸನೆ ಶರಣಂ, ಪಂಚಮಲೆ ವಾಸ ಪಂದಳದ ಕಂದನೆ ಶರಣಂ, 18 ಮೆಟ್ಟಿಲೇರಿದ ಧರ್ಮಶಾಸ್ತ್ರನೇ ಶರಣಂ, ಅನಾಥ ರಕ್ಷಕನೇ ಶರಣಂ ಶರಣಂ ಶರಣಂ. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ನೀನೆಂದು ನನ್ನವಾ ಮೂಲೋಕ ಬಾಂಧವ. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ಶ್ರೀರೂಪನಲ್ಲವಾ ಶ್ರೀಕಾರನಲ್ಲವಾ. ಆಪತ್ತು ಬಂದರೆ ಅಯ್ಯಪ್ಪ ಅಂದರೆ ಎನ್ನಪ್ಪ ಎನ್ನುತ್ತಾ ನೀ ಬಂದು ನಿಲ್ಲುವೆ. ನಂಬೋರ ಪಾಲಿಗೆ ನೊಂದೋರ ಬಾಳಿಗೆ ಆಧಾರವಾಗುತ್ತಾ ನೀ ಬಂದು ಕಾಯುವೆ. ತಂದೆ ಅಪ್ಪ ನಿನ್ನ ಮಲೆಗೆ, ತುಪ್ಪವನ್ನು ತಂದೆ ಅಪ್ಪ ನಿನ್ನ ಮಲೆಗೆ, ಅಭಿಷೇಕ ಪಡೆದು ಅನುಗ್ರಹಿಸೋ ಸ್ವಾಮಿ, ಅಭಿಷೇಕ ಪಡೆದು ಅನುಗ್ರಹಿಸೋ ಸ್ವಾಮಿ. ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ, ಬರುವೆವು ಅಯ್ಯಪ್ಪ ದರ್ಶನ ನೀಡಪ್ಪ, ನಿನ್ನ ಕರುಣೆಗೆ ಕಾದೆವೋ ಅಯ್ಯಪ್ಪ. ನನ್ನಪ್ಪ ಕಾಯೋ ನನ್ನಪ್ಪ. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ಮುಕ್ತಿ ಪ್ರದಾಯಕ ಮೋಹ ವಿನಾಶಕ. ನನ್ನಪ್ಪನಲ್ಲವಾ ಅಯ್ಯಪ್ಪನಲ್ಲವಾ, ಭೂಲೋಕ ವಾಸನೆ ಭೂಮಿ ಪ್ರಪಂಚನೇ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಸ್ವಾಮಿ ಶಬರಿಮಲೆಗೆ ತುಪ್ಪದ ತೆಂಗಿನಕಾಯಿ ತರೋದು ಯಾಕೆ ಅಂತ ಗೊತ್ತಿದ್ಯಾ ನಿಮ್ಗೆ? ತುಪ್ಪದ ತೆಂಗಿನಕಾಯಿ ಏನು ಅಂತ ಗೊತ್ತಾ? ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇರುಮುಡಿಯಾಗಿ ಕಟ್ಕೊಂಡು ಹೋಗೋದು. ಇರುಮುಡಿ ಕಟ್ಟಲಿಡುವ ತೆಂಗಿನಕಾಯನ್ನು ಯಾರ್ಯಾರು ಶಬರಿಮಲೆಗೆ ಹೋಗ್ತಾರೋ ಅವರೇ ತಗೊಂಡೋಗ್ಬೇಕು.
ತೆಂಗಿನಕಾಯಿ ಶರೀರವು, ಅದರಲ್ಲಿ ತುಂಬಿರೋ ತುಪ್ಪ ಆತ್ಮವು. ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವಂತ ಯಾತ್ರೆ ಅದು. ಮೆಟ್ಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತೆ ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ. ತೆಂಗಿನಕಾಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ. ಆತ್ಮ ಭಗವಂತನಲ್ಲೂ, ಶರೀರವು ಅಗ್ನಿಯಲ್ಲಿ ಸೇರುವುದು ಅಂತ ಅರ್ಥ. ಆತ್ಮವು ಭಗವಂತನಲ್ಲಿ, ಶರೀರವು ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಅಂತ ಅರ್ಥ. ಸ್ವಾಮಿಯೇ ಕಲಿಯುಗ ವರದ ಕಲಿಕರ್ಮ ನಾಶ ಸುರನರ ಪೂಜಿರನೇ ಶಬರಿಗಿರೀಶ ಶರಣರ ಈಶ ಅಯ್ಯಪ್ಪ ಸ್ವಾಮಿಯೇ. ಭುವಿಗೆ ತಂದ ಮಹಾಧೀರನೇ ಪಂದಳ ರಾಜನ ಪ್ರೇಮ ಕುಮಾರನೇ, ಜ್ಞಾನ ಜ್ಯೋತಿ ಬೆಳಕ ಭುವಿಗೆ ತಂದ ಮಹಾಧೀರನೇ. ಚೆನ್ನಿಗ ಚೆಲುವನಯ್ಯ ಅಲ್ಲಿದ ಶೂರನಯ್ಯ, ಮೋಹಿನಿ ಕಂದನಯ್ಯ ಮೋಹವ ಒದ್ದು ಕೊಂದನಯ್ಯ. ಕಲಿಯುಗ ವರದ ಕಲಿಕರ್ಮ ನಾಶ ಸುರನರ ಪೂಜಿರನೇ ಶಬರಿಗೆ